ಉತ್ತರ ಕರ್ನಾಟಕದಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ. ಜಾತಿ ಗಣತಿ ಮೂಲಕ ಸಮಸ್ಯೆ ಮರೆಮಾಚಲಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ನೆರೆ ಬಂದಾಗ ನಮ್ಮ ಸರ್ಕಾರ ಸಕಲ ಸವಲತ್ತು ನೀಡಿತ್ತು, ಆದ್ರೆ ಮನೆಹಾಳ ಸರ್ಕಾರ ಏನು ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಮತ್ತು ನಮ್ಮ ತಂಡ ನಾನು ಬೆಳಗಾವಿ, ರಾಯಚೂರು, ಬಿಜಾಪುರ ಈ ಭಾಗದಲ್ಲಿ ನಾನು ಕೂಡ ಪ್ರವಾಸ ಮಾಡ್ತಾ ಇದ್ದೀನಿ. ಅಧ್ಯಕ್ಷರು ಅವರು ನಾಳೆ ಗುಲ್ಬರ್ಗ, ಬೀದರ್ ಆ ಕಡೆ ಅವರು ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ. ಮಳೆ ಹಾನಿ ಆಗಿರುವಂಥ ಸಂದರ್ಭದಲ್ಲಿ ಹಿಂದೆ BJP ಜನ ಯೋಚನೆ ಮಾಡಬೇಕು. ಹಿಂದೆ ಮಳೆ ಹಾನಿ ಆದಾಗ BJP ಸರ್ಕಾರ ಏನೇನು ಫೆಸಿಲಿಟಿ ಕೊಟ್ಟಿತ್ತು, ಈ ಮನೆಯಾಳ ಕಾಂಗ್ರೆಸ್ ಅವ್ರು ಬಂದ ಮೇಲೆ ಏನು ಕೊಡ್ತಾ ಇದ್ದಾರೆ, ಇದನ್ನು ಜನ ಟ್ಯಾಲಿ ಮಾಡಬೇಕು. ಈ ವ್ಯತ್ಯಾಸಗಳನ್ನು ಜನ ಗುರುತು ಮಾಡಬೇಕು. ಹಿಂದೆ ಇದ್ದಾಗ ನಾವು ಅವ್ರಿಗೆ ಏನೇನು ಲಾಸ್ ಆಗುತ್ತೋ ಅದಕ್ಕೆ ಡಬಲ್ ಕೊಟ್ಟಿದ್ರಿ. ಮನೆಗಳಿಗೆ ನಾವು 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ರಿ, 3 ಲಕ್ಷ ರೂಪಾಯಿ ಬಿದ್ದೋದ ಮನೆಗಳ ಪರಿಹಾರ ಕೊಟ್ಟಿದ್ರಿ. ಈ ಮನೆಯಾಳ ಸರ್ಕಾರ ಏನು ಮಾಡ್ತಾ ಇಲ್ಲ. ಫ್ಲಡ್ಡಲ್ಲಿ ಈ ಸರ್ಕಾರ ಪ್ರವಾಹದಿಂದಾಗಿ ರೈತರು ಮತ್ತೆ ಬಡವರು ಕಂಗಾಲಾಗಿದ್ದಾರೆ. ಕೇಂದ್ರ ಪರಿಹಾರ ಕೊಡ್ಲಿ ಅಂತ ಸಿಎಂ ಕೈಕಟ್ಟಿ ಕೂತಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ NDRF ಕಾಯ್ದೆಯಡಿ ಪರಿಹಾರವನ್ನ ನೀಡಿದ್ವಿ, ನಾಳೆ ನಾಡಿದ್ದು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡ್ತೀವಿ. ಇದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಹೇಳಿಕೆ. ಕರ್ನಾಟಕದ ಜನ ಇವತ್ತು ರೈತರು ಇವತ್ತು ಪರದಾಡ್ತಾ ಇದ್ದಾರೆ, ಕಂಗಾಲಾಗಿದ್ದಾರೆ, ಬಡವರು ಮನೆಯನ್ನ ಕಳೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಕಣ್ಮುಚ್ಕೊಂಡು ಕೂತಿದೆ. ಹಿಂದೆ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಕೇಂದ್ರ ಸರ್ಕಾರ NDRF ನಾರ್ಮ್ಸ್ ಪ್ರಕಾರ ಏನು ಪರಿಹಾರ ನೀಡಬೇಕಾಗಿತ್ತು, ಅದರ ನಡುವೆನೂ ಕೂಡ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ರಾಜ್ಯ ಸರ್ಕಾರದಿಂದನೂ ಕೂಡ ಪರಿಹಾರ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವತ್ತು ನಮ್ಮ